ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಬಂಪರ್ ಲಾಟ್ರಿ ಹೊಡೆದ್ಬಿಟ್ಟು ಅಂತೂ ನಾನು ಫಾರಿನ್ಗೆ ಹೋಗದೆ ಇಂಡಿಯಾಲೇ ಉಳ್ಕೊಂಡಿದ್ದು ವೇಸ್ಟ್ ಅಂತೂ ಆಗಲಿಲ್ಲ. ನನಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ಹಲೋ, ಬ್ಯಾಕ್, ಡಿಸ್ಟೆನ್ಸ್ ಮೇಂಟೈನ್ ಮಾಡಿ. ಓಕೆ, ಯಾಕ್ರಿ ಡಿಸ್ಟೆನ್ಸು? ಯಾಕೆ ಮೈದ್ನ ಅತ್ತಿಗೆ ಜೊತೆ ಹೇಗೆ ಮಾತಾಡಬೇಕು, ಅವ್ರ ಜೊತೆ ಹೇಗೆ ಬಿಹೇವ್ ಮಾಡಬೇಕು ಅನ್ನೋ ಕಾಮನ್ ಸೆನ್ಸು ಇಲ್ವಾ ನಿಮಗೆ? ಏನ್ರಿ ಅದಕ್ಕೆ ತಂಗಿ ಇದು ಸಡನ್ ಚೇಂಜ್ ಓವರ್ ನಿಮ್ಮದು? ಇನ್ನೇನಪ್ಪ ಮಾಡೋದು, ನಾವು ನಮ್ಮ ಖುಷಿಗೋಸ್ಕರ ನಮ್ಮ ಲೈಫ್ಗೋಸ್ಕರ ಫ್ಯಾಮಿಲಿಯವ್ರಿಗೆ ಬೇಜಾರು ಮಾಡಿಸಿದ್ರೆ ನಾವು ಸ್ವಾರ್ಥಿಗಳಾಗೋಗ್ತೀವಿ. ಸೊ ನಾನೇನು ಹೇಳ್ತಾ ಇದ್ದೀನಿ ಅಂದರೆ, ನಾವಿಬ್ರು ಎಷ್ಟು ಕಷ್ಟ ಆದರೂ ಪರವಾಗಿಲ್ಲ, ದೂರ ಆಗೋದಕ್ಕೆ ಪ್ರಯತ್ನ ಪಡೋಣ. ಈ ಡೈಲಾಗ್ನ ಎಲ್ಲೋ ಕೇಳಿದ್ನಲ್ಲ. ಏನ್ರಿ ಅಕ್ಕಿ ತಂಗಿ ನೀವು ನನ್ನ ಡೈಲಾಗ್ನ ನನಗೆ ವಾಪಸ್ ಹೊಡಿತಾ ಇದ್ದೀರಾ? ನಾನೇನೋ ಸಿಚುವೇಶನ್ ತಕ್ಕಾಗಿ ಆ ಡೈಲಾಗ್ ಹೇಳದ್ನಪ್ಪ, ನೀವು ಬರೀ ಅದನ್ನೇ ಇಟ್ಕೊಂಡು ನನಗೆ ಟಾಂಟ್ ಮಾಡ್ತಾ ಇದ್ದೀರಲ್ಲ. ಬಿಟ್ಬಿಡ್ರಿ ಅದನ್ನ. ಅಲ್ಲ, ನೀವು ಈ ಥರ ಮಾಡೋದ್ರಿಂದ ನಿಮ್ಗೆ ಏನ್ರಿ ಸಿಗುತ್ತೆ? ಎಷ್ಟೇ ಆದರೂ ನಾನು ನಿಮ್ಮ ಲವರ್ ಅಲ್ವಾ? ನೋ 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 ನೋ, ಅದು ಅಂದ ಕಾಲത്തിൽ. ವಾಟ್ ಇಸ್ ದಿಸ್ ಒಂದು ಕಾಲ? ಇದು ಬೇರೆ. ಅದು ಒಂದು ಕಾಲು ಅಲ್ಲ, ಏನೂ ಅಲ್ಲ, ಅಂದ ಕಾಲத்தில் ಅಂದ್ರೆ ಒನ್ಸ್ ಅಪಾನ್ ಎ ಟೈಮ್ ಅಂತ. ನಾವು ಹಿಂದೆ ಯಾವತ್ತೋ ಲವರ್ಸ್ ಆಗಿದ್ವಿ, ಬಟ್ ಇವಾಗಲ್ಲ. ಇವಾಗ ನಾವು ಅತ್ತಿಗೆ ಮೈದಿನ. ಓಕೆ, ಮೈಂಡ್ ಇಟ್. ಒಂದ್ಸತಿ ನೀವು ನನ್ನನ್ನು ಅತ್ತಿಗೆ ಅಂತ ಕರೆದ್ಮೇಲೆ ಮುಗೀತು. ನೀವು ನನ್ನನ್ನು ಅದೇ ಗೌರವದಲ್ಲೇ ನೋಡಬೇಕು, ಅದೇ ಥರ ಕರಿಬೇಕು. ರೀ ಅಕ್ಕೆ ತಂಗಿ, ಇದು ತುಂಬ ಅನ್ಯಾಯ ಕಣ್ರಿ. ಹೌದು, ನಾನು ನಿಮ್ಮನ್ನ ಅತ್ತಿಗೆ ಅಂತ ಕರಿಬಾರ್ದಿತ್ತು, ವಿಧಿ ಇಲ್ಲೇ ಕರೆದ್ಬಿಟ್ಟೆ. ನನ್ನ ಮಿಸ್ಟೇಕು ನಾನು ಒಪ್ಕೋತೀನಿ. ಬಟ್ ಆ ಸಿಚುವೇಶನಿಗೆ ಸಿಗಾಕೊಂಡು ಆ ಥರ ಆಗೋಯ್ತು ಕಣ್ರಿ. ಇಲ್ಲಿ ವಿಲನ್ನು ನಾನಲ್ಲ, ಸಿಚುವೇಶನು. ನೀವು ನನ್ನ ಯಾಕೆ ಬ್ಲೇಮ್ ಮಾಡ್ತಾ ಇದ್ದೀರಾ? ಅಯ್ಯೋ, ಅದನ್ನೆಲ್ಲ ಬಿಟ್ಬಿಡ್ರಿ, ಅದೆಲ್ಲ ಬರೀ ಊಫಿ. ಐ ಮೀನ್ ಒಂದು ಬ್ಯಾಡ್ ಡ್ರೀಮ್ ಇದ್ದಂಗೆ, ಕ್ಲೋಸ್ ಚಾಪ್ಟರ್. ಅದನ್ನೇ ರಬ್ಬರ್ ಥರ ಯಾಕೆ ಹೇಳ್ತಾ ಇದ್ದೀರಾ? ಏನು ಗೊತ್ತಾ, ನೀವು ನನ್ನನ್ನು ಮದುವೆ ಆಗ್ತಾ ಇಲ್ಲ ಅನ್ನೋ ನೋಗಿಂತ ಅವತ್ತು ನೀವು ನನ್ನನ್ನು ಅತ್ತಿಗೆ ಅಂತ ಕರೆದ್ರಲ್ಲ, ಅಲ್ಲೇ ನನಗೆ ನೋವಾಗಿದ್ದು. ನಿಮ್ಮನ್ನ ಐ ಜಸ್ಟ್ ಹೇಟ್ ಯು. ಅಕ್ಕಿ ತಂಗಿ, ಅಯ್ಯೋ ಇದೇನಪ್ಪ, ಒಂದು ಮುಗಿತಾ ಇದ್ದಂಗೆ ಇನ್ನೊಂದು ಸ್ಟಾರ್ಟ್ ಆಗ್ತಾ ಇದೆ. ಅದಕ್ಕೆ ಯಾರೋ ಫೇಮಸ್ ಪರ್ಸನ್ ಹೇಳಿದ್ರು, ವಿತ್ ಎವ್ರಿ ಎಂಡಿಂಗ್ ದೇರ್ಸ್ ಅ ನ್ಯೂ ಬಿಗಿನಿಂಗ್ ಅಂತ. ಬಟ್ ಬಿಗಿನಿಂಗ್ ಈ ಥರನೂ ಇರುತ್ತಾ? ವಾಟ್ ಎವರ್, ಐ ಆಮ್ ಜಸ್ಟ್ ಎಂಜಾಯಿಂಗ್ ಇಟ್. ಥ್ಯಾಂಕ್ ಗಾಡ್. ದೇವ್ರೆ, ಇವತ್ತು ನೀನು ಇದೆಯಾ ಅಂತ ಪ್ರೂವ್ ಮಾಡ್ಬಿಟ್ಟೆ. ಐ ಮೀನ್ ಸರಿಯಾದ ಸಮಯಕ್ಕೆ ನನ್ನ ಹಾರ್ಟ್ ಜೋರ ಹೊಡೆದೋಕ್ಕೂ ಮುಂಚೆ ನಮ್ಮ ಅಣ್ಣ ಅದಕ್ಕೆ ರೂಪದಲ್ಲಿ ಬಂದು ನನ್ನ ಕಾಪಾಡ್ಬಿಟ್ಟು. ಥ್ಯಾಂಕ್ ಯು ದೇವ್ರೆ, ಥ್ಯಾಂಕ್ ಯು ಸೋ ಮಚ್. ಆದಷ್ಟು ಬೇಗ ಬಂದು ನಾನು ನಿನ್ನ ಟೆಂಪಲಲ್ಲಿ ಮೀಟ್ ಆಗಿ ನಿನ್ನ ಸುತ್ತ ರೌಂಡ್ಸ್ ಹಾಕ್ತೀನಿ. ಐ ಮೀನ್ ಪ್ರದಕ್ಷಿಣೆ ಹಾಕ್ತೀನಿ. ಕರೆಕ್ಟ್? ಸದಾ ನಿನ್ನ ಆಶೀರ್ವಾದ ನನ್ನ ಮೇಲೆ, ನಮ್ಮ ಅಕ್ಕೆ ತಂಗಿ ಮೇಲೆ, ನಮ್ಮ ಮನೆಯವ್ರ ಮೇಲೆ ಹೀಗೆ ಇರಲಿ. ಥ್ಯಾಂಕ್ ಯು ದೇವ್ರೆ. CCTV ಫುಟೇಜ್ ನೋಡಿದ್ರಲ್ಲ, ಗಂಗಣ್ಣನ ಮೊಮ್ಮಗಳು ಮಲ್ಲಿಗಾಗಿರೋ ಅನ್ಯಾಯಕ್ಕೆ ನ್ಯಾಯ ಕೊಡಿಸ್ತಿದೆ. ಎಷ್ಟು ಧೈರ್ಯ ಅಂತ ಕೇಳಿದ್ರಲ್ಲ, ಇದೇ ಮಾತನ್ನ ನಿಮ್ಮ ಮಗನ್ ಕೇಳಿ. ಜಯದೇವ್ ಅವರು ಮಲ್ಲಿಗೆ ತಾಳಿ ಕಟ್ಟಬೇಕು, ಇವಳನ್ನ ಹೆಂಡತಿಯಾಗಿ ಸ್ವೀಕರಿಸಬೇಕು. ಇಂಪಾಸಿಬಲ್. ನೀವು ಏನೇ ಹೇಳಿದ್ರು ಇಲ್ಲಿ ನಡೆಯೋದನ್ನ ನಡೆಸ್ತಿದೆ. ಮಾಡ್ತಾರೋದ್ರಲ್ಲಿ ತಪ್ಪೇನಿಲ್ಲ. ಭೂಮಿಕಾ ಮೊದಲೇ ನನಗೆಲ್ಲ ಹೇಳಿದ್ದಮ್ಮ. ಈ ಬೇರೆ ಸಾಕ್ಷಿ ಇಲ್ಲದೆ ಹೇಗೆ ನಂಬೋದು ಅಂತ ಹೇಳಿಲ್ಲಂತೆ. ಅದಕ್ಕೆ ಸ್ವತಃ ನಾನೇ ಈ ಹುಡುಗಿನ ಹುಡುಕ್ತಿ ಇಲ್ಲಿ ಕರೆಸಿದೆ. ನಾನು ಈ ಹುಡುಗಿನ ಫಸ್ಟ್ ಟೈಮ್ ನೋಡಿದಾಗ, ನಮ್ಮಪ್ಪ ಸಾಯೋ ಸ್ಥಿತಿಲಿದ್ದಾಗ, ಒಬ್ಬ ತಾಯಿ ತೀರಾನೇ ಹೆಲ್ಪ್ಲೆಸ್ ಆಗಿ 4 ಜನ ಮಕ್ಕಳ ಜೊತೆ ಬಂದು ನಿಂತಿದ್ದ ನೆನಪಾಯ್ತು. ಅತ್ತೆ,
ಅತ್ತೆ, ನನಗೆ ನಿಮ್ಮ ಪರಿಸ್ಥಿತಿ ಅರ್ಥ ಆಗುತ್ತೆ. ನೀವಂತಲ್ಲ, ನಿಮ್ಮ ಜಾಗದಲ್ಲಿ ನಾನಿದ್ದಿದ್ರು ನಾನು ಹಾಗೆ ಅನ್ಕೋತಿದ್ದೆ. ಯಾವ ತಾಯಿನೂ ತನ್ನ ಮಕ್ಕಳನ್ನ ಅಷ್ಟು ಸುಲಭವಾಗಿ ಬಿಟ್ಕೊಡೋದಿಲ್ಲ. ಇಡೀ ಪ್ರಪಂಚನೇ ನಮ್ಮ ವಿರುದ್ಧ ನಿಂತರೆ ತಾಯಿ ಆದವಳು ನಮ್ಮ ಬೆನ್ನಿಗೆ ನಿಲ್ತಾಳೆ. ಯಾಕಂದ್ರೆ ಅವಳ ಪಾಲಿಗೆ ಮಕ್ಕಳೇ ಪ್ರಪಂಚ ಆಗಿರ್ತಾರೆ. ನಿನ್ನ ಮಕ್ಕಳು ಹೀಗೆ ಮಾಡಿದ್ದಾರೆ ಅಂತ ಯಾರಾದರೂ ಬಂದು ಹೇಳಿದ್ರೆ ಅವಳದನ್ನ ನಂಬಲ್ಲ. ನನ್ನ ಮಕ್ಕಳೇ ಸರಿ ಅಂತ ವಾದಿಸ್ತಾಳೆ, ಜಗಳಕ್ಕೆ ನಿಂತಾಳೆ. ತನ್ನ ಮಕ್ಕಳು ತಪ್ಪು ಮಾಡಿರಕ್ಕೆ ಸಾಧ್ಯನೇ ಇಲ್ಲ ಅಂತ ನಂಬ್ತಾಳೆ. ಆ ನಂಬಿಕೆಯಲ್ಲಿ ಒಂದು ಸಣ್ಣ ಡೌಟ್ ಬಂದರೂ ತನಗೆ ತಾನೇ ಸುಳ್ಳು ಹೇಳ್ಕೊತಾಳೆ. ಮಕ್ಕಳ ಮೇಲಿರೋ ಪ್ರೀತಿ ಅವಳನ್ನ ಆ ಮಟ್ಟಕ್ಕೆ ತಂದ್ಬಿಡುತ್ತೆ. ಆದರೂ ನಾವು ಎಷ್ಟೇ ಅಲಗಲಿದ್ರು, ಎಷ್ಟೇ ಮುಚ್ಚಿಟ್ರು ಸತ್ಯ ಸುಳ್ಳಾಗಲ್ಲ ಅಲ್ವಾ? ಒಂದಲ್ಲ ಒಂದಿನ ಅದು ಆಚೆ ಬಂದೇ ಬಿಡುತ್ತೆ, ಎಲ್ರಿಗೂ ಗೊತ್ತಾಗುತ್ತೆ. ನಾನು ಮಾಡಿರೋದು ತಪ್ಪು ಅಂತ ನಿಮಗೆ ಅನ್ನಿಸ್ತಿರ್ಬೋದು. ಅದರಿಂದ ನಿಮ್ಮ ಮನ್ಸಿಗೆ ನೋವಾಗಿದೆ ಅಂತಾನೂ ನನಗೆ ಗೊತ್ತು. ಆದರೆ ಒಂದಿನ ನಾನು ಮಾಡಿದ್ದು ಸರಿ ಅಂತ ನಿಮ್ಗೆ ಅನ್ಸುತ್ತೆ. ಆ ನಂಬಿಕೆ ನನಗಿದೆ. ನನ್ನ ಮನೆಯವರು ಹೋದಾಗಲೂ ನನಗೆಷ್ಟು ಬೇಜಾರಾಗಿರಲಿಲ್ಲ. ಆದರೆ ಇವತ್ತು ನಾನು ಎಲ್ಲ ಕಳ್ಕೊಂಡಿದ್ದೀನಿ ಅಂತ ಅನ್ನಿಸ್ತಾ ಇದೆ. ಗೌತಮ್, ಇಷ್ಟು ವರ್ಷದಲ್ಲಿ ಗೌತಮ್ ಅಪ್ಪಿ ತಪ್ಪಿ ನನ್ನನ್ನು ಯಾವತ್ತೂ ಮಲ್ತಾಯಿ ಅಂತ ಹೇಳಿರಲಿಲ್ಲ. ನನಗೆ ತಾಯಿ ಸ್ಥಾನ ಕೊಟ್ಟಿದ್ದ. ಆದರೆ ಇವತ್ತು ಇಂಡೈರೆಕ್ಟ್ ಆಗಿ ಎಲ್ಲರ ಮುಂದೆ ನಾನು ಮಲ್ತಾಯಿ ಅಂತ ಹೇಳ್ದೆ. ಇಷ್ಟೆಲ್ಲ ಆಗಿರೋದು ಇವಳಿಂದ, ಈ ಭೂಮಿಕಾಯಿಂದ. ಇವಳನ್ನ ನನ್ನ ಮನೆ ಸೊಸೆಯಾಗಿ ತಂದ್ಕೊಂಡ್ರೆ ನಾನು ಹೇಳಿದ್ದನ್ನ ಕೇಳ್ಕೊಂಡು ಹಾಳು ಥರ ಬಿದ್ದಿರ್ತಾಳೆ ಅಂತ ಅಂದ್ಕೊಂಡೆ. ಆದರೆ ಇವಳು ನನಗಿಂತ ಎತ್ತರ ಬೆಳೆದು ನನ್ನ ಮಗನ ಜೀವನನೇ ಹಾಳು ಮಾಡ್ತಿದ್ದಾಳೆ. ನೋಡ್ತೀನಿ ಇನ್ನು ಮುಂದೆ ಗೌತಮ್ ಜೊತೆ ಇವಳು ಹೇಗೆ ಸುಖವಾಗಿ ಸಂಸಾರ ನಡೆಸ್ತಾಳೆ ಅಂತ ನಾನು ನೋಡ್ತೀನಿ. ಯಾರನ್ನ ಕೇಳಿ ಇವಳನ್ನ ಮನೆ ತುಂಬಿಸ್ಕೊತಾ ಇದ್ದೀರಾ? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.